ನಮಸ್ಕಾರ. ಹೊಸದಕ್ಕಿಂತ ಡಿಜಿಟಲ್ ಸುದ್ದಿವಾಹಿನಿಯ ದೈನಂದಿನ ರಾಜಕೀಯ ವಿಶ್ಲೇಷಣೆ ರೇಷ್ಮೆ ರಾಜನೀತಿ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ಶುಭ ಸಂಜೆ, ಸುಸ್ವಾಗತ. ಇವತ್ತು ಪರೀಕ್ಷೆಗಳ ಅಗ್ನಿ ಪರೀಕ್ಷೆ ರಾಷ್ಟ್ರಾದ್ಯಂತ ಸದ್ದುಗದ್ದಲ ಮಾಡ್ತಾ ಇರೋ ಲಕ್ಷಾಂತರ ಜನ ಶಿಕ್ಷಣಾಕಾಂಕ್ಷಿಗಳಿಗೆ ದೊಡ್ಡ ಪ್ರಮಾಣದ ಅನಿಶ್ಚಿತತೆ, ಅಭದ್ರತೆ, ಅಸ್ಥಿರತೆಯನ್ನುಂಟು ಮಾಡಿರುವ ಪ್ರಸಕ್ತ ವಾತಾವರಣದಲ್ಲಿ ಈ ರಾಷ್ಟ್ರೀಯ ಪ್ರವೇಶ ಪರೀಕ್ಷೆಗಳ ಬಗ್ಗೆ ಮಾತಾಡಲೇಬೇಕಾಗಿ ಬಂದಿದೆ. ಹಾಗಾಗಿ ಇವತ್ತಿನ ಚರ್ಚಾ ವಸ್ತು ಪರೀಕ್ಷೆಗಳ ಅಗ್ನಿ ಪರೀಕ್ಷೆ. ಕರ್ನಾಟಕದ ವೀಕ್ಷಕರಿಗೆ ತುಂಬಾ ಚಿರಪರಿಚಿತವಾದ ಸಂಗತಿ ಯಾವುದು ಅಂತಂದ್ರೆ, ಇಡೀ ರಾಷ್ಟ್ರಾದ್ಯಂತ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಅಂದ್ರೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏಕರೂಪ ಪ್ರವೇಶ ಪರೀಕ್ಷೆ ನಡೆಸೋ ಒಂದು ವ್ಯವಸ್ಥೆಗೆ ಪ್ರಪ್ರಥಮವಾಗಿ ನಾಂದಿ ಹಾಡಿದ್ದೆ ಕರ್ನಾಟಕ ರಾಜ್ಯ 1992-93ರಲ್ಲಿ. ಆಗ ಕರ್ನಾಟಕದಲ್ಲಿ ವೀರಪ್ಪ ಮೊಯ್ಲಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಇತ್ತು. ಆಮೇಲೆ ರಾಜ್ಯಾದ್ಯಂತ ಈ ಖಾಸಗಿ ವೈದ್ಯಕೀಯ ಕಾಲೇಜುಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ಸರ್ಕಾರಿ ಮತ್ತು ಅನುದಾನಿತ ಖಾಸಗಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜುಗಳ ನಡುವೆ ಪ್ರವೇಶಕ್ಕಾಗಿ ದೊಡ್ಡ ಪೈಪೋಟಿಯೇ ನಡೀತಾ ಇತ್ತು. ಅವಾಗ ಸಾರ್ವತ್ರಿಕವಾದ ನಂಬಿಕೆ ಏನಿತ್ತು ಅಂತಂದ್ರೆ, ಬಡವರ ಮಕ್ಕಳಿಗೆ ಗೌರ್ಮೆಂಟ್ ಕಾಲೇಜುಗಳಿಗೆ ಗತಿ ಅಥವಾ ಅನುದಾನಿತ ಕಾಲೇಜುಗಳೆಲ್ಲ ಸೀಟ್ಗಳೇ ಗತಿ, ಉಳಿದಂತೆ ಶ್ರೀಮಂತರ ಮಕ್ಕಳಿಗೆ ಅವ್ರಿಗೊಂದು ಮ್ಯಾನೇಜ್ಮೆಂಟ್ ಕೋಟಾ ಇರುತ್ತೆ, ಅಥವಾ ಪೇಮೆಂಟ್ ಕೋಟಾ ಇರುತ್ತೆ, ಅಥವಾ ಜಾತಿ ಕೋಟಾ ಇರುತ್ತೆ, ಅಥವಾ ಅವರೆಲ್ಲ ಒಳ್ಳೆ ಶಾಲೆಗಳಲ್ಲಿ ಓದಿ ಬಂದವರಾಗಿದ್ರಿಂದ ಅವ್ರಿಗೆ ಮೆರಿಟ್ ಕೋಟಾದಲ್ಲೂ ಅವ್ರಿಗೆ ಅವಕಾಶ ಬರುತ್ತೆ ಅಂತ ಈ ದೊಡ್ಡ ಪ್ರಮಾಣದ ಅಸಮಾನತೆಯನ್ನ ಪ್ರಶ್ನಿಸಿ ಆಗಾಗ್ಗೆ ಈ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಶಿಕ್ಷಣ ಆಕಾಂಕ್ಷಿಗಳೆಲ್ಲ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ತಾ ಇದ್ರು. ಕೊನೆಗೂ ಚಿತ್ರಲೇಖ ವರ್ಸಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅನ್ನೋ ಪ್ರಕರಣದಲ್ಲಿ, ಒಂದು ಸುಪ್ರೀಂ ಕೋರ್ಟಿನಲ್ಲಿ ನಡೆದ ಒಂದು ಪ್ರಕರಣದಲ್ಲಿ ಆವತ್ತಿನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಜಸ್ಟಿಸ್ ಜಗಮೋಹನ್ ರೆಡ್ಡಿ ಅವರು ಒಂದು ಆದೇಶವನ್ನು ಕೊಟ್ಟರು. ಅದು ವಿಶೇಷವಾಗಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಕಡೆಯ ಎಚ್ಚರಿಕೆಯ ರೀತಿಯಲ್ಲಿ ಒಂದು ಆದೇಶವನ್ನು ಕೊಟ್ಟರು. ತಾವು ತತ್ಕ್ಷಣವೇ ಒಂದು ಏಕರೂಪ ಪ್ರವೇಶ ಪರೀಕ್ಷೆ ವ್ಯವಸ್ಥೆಯನ್ನು ಮಾಡದೆ ಹೋದ್ರೆ ಸುಪ್ರೀಂ ಕೋರ್ಟು ಇದನ್ನು ನ್ಯಾಯಾಂಗ ನಿಂದನೆ ಅಂತ ಪರಿಗಣಿಸುತ್ತೆ ಅಂತ ಒಂದು ಎಚ್ಚರಿಕೆ ಕೊಟ್ಟಾಗ ಕರ್ನಾಟಕ ಸರ್ಕಾರ ತುರ್ತಾಗಿ ಸಿಇಟಿ ಸೆಲ್, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಸೆಲ್ ಅಂತ ಸಾಮಾನ್ಯ ಪ್ರವೇಶ ಪರೀಕ್ಷೆ, ಅದು ಏಕರೂಪ ಪ್ರವೇಶ ಪರೀಕ್ಷಾ ಘಟಕವನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿತ್ತು. ಆವತ್ತಿನ PUC ಪರೀಕ್ಷಾ ಮಂಡಳಿಯ ನಿರ್ದೇಶಕರೇ ಈ ಸಿಇಟಿ ಸೆಲ್ಗೂ ಕೂಡ, ಅದಕ್ಕೂ ಕೂಡ ಅವರೇ ಸಂಯೋಜಕರಾಗಿದ್ರು, ಅವರೇ ನಿರ್ದೇಶಕರಾಗಿದ್ರು. ಹೀಗೆ ಸೆಕೆಂಡ್ PUC ಪರೀಕ್ಷಾ ವ್ಯವಸ್ಥೆ ಮತ್ತು ಈ ವೈದ್ಯಕೀಯ, ಇಂಜಿನಿಯರಿಂಗ್, ಫಾರ್ಮಸಿ, ಡೆಂಟಲ್ ಇತ್ಯಾದಿ ವೃತ್ತಿ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶಕ್ಕೋಸ್ಕರ ಏಕರೂಪ ಪರೀಕ್ಷೆ ನಡೆಸೋ ವ್ಯವಸ್ಥೆ ಬಂತು. ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್, MCP ಪದ್ಧತಿಯ ಒಂದು ಪ್ರಶ್ನೆ ಪುಸ್ತಕ ಇರ್ತಾ ಇತ್ತು, ಒಂದು ಬುಕ್ಲೆಟ್ಟೆ ಕೊಡ್ತಾ ಇದ್ರು. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೇವಲ ಪೆನ್ಸಿಲ್ನಿಂದ ಮಾರ್ಕ್ ಮಾಡೋದ್ರ ಮೂಲಕ ಅವರು ತಮ್ಮ ಉತ್ತರಗಳನ್ನು ಸೂಚಿಸಬೇಕಾಗಿತ್ತು. ಆವತ್ತಿನ ಪರೀಕ್ಷಾ ವ್ಯವಸ್ಥೆ ಅಲ್ಲಿನ ಆ ಸಂದರ್ಭದಲ್ಲಿ ಆರಂಭಿಕ ಘಟ್ಟದಲ್ಲಿ ಈ ಘಟಕವನ್ನು ಸ್ಥಾಪಿಸಿದ ಅಧಿಕಾರಿಗಳ ಪ್ರಾಮಾಣಿಕತೆ, ಬದ್ಧತೆ ಮತ್ತು ಶ್ರದ್ಧೆಯ ಕಾರಣದಿಂದಾಗಿ ಇಡೀ ದೇಶಕ್ಕೆ ಮಾದರಿಯಾಗುವಂತ ಒಂದು ವ್ಯವಸ್ಥೆ ಬಂತು. ಮೊದಲು ಈ ಸಿಇಟಿ ಎಲಿಜಿಬಿಲಿಟಿ ಟೆಸ್ಟ್, ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳಿಗೆಲ್ಲ ತದನಂತರ ಆ ಘಟಕದ ಆವರಣದಲ್ಲೇ ಸರದಿವಾರು, ಅಂದ್ರೆ ಅವರ ರ್ಯಾಂಕಿಂಗ್ ಏನಿತ್ತು ಅದರ ಪ್ರಕಾರ ಕ್ರಮಬದ್ಧವಾಗಿ ಅವ್ರಿಗೆ ಕೌನ್ಸಿಲಿಂಗ್ ನಡೀತಾ ಇತ್ತು. ಅಂದ್ರೆ ಕೌನ್ಸಿಲಿಂಗ್ ಅಂತಂದ್ರೆ ಅವ್ರಿಗೆ ಆಯ್ಕೆಗಳನ್ನು ಕೊಡ್ತಾ ಇದ್ರು. ಕಂಪ್ಯೂಟರ್ ಪರದೆ ಮೇಲೆ ಲಭ್ಯವಿರುವ ಕಾಲೇಜುಗಳು, ಅಲ್ಲಿ ಲಭ್ಯವಿರುವ ಸೀಟ್ಗಳು ಇತ್ಯಾದಿ ಆಯ್ಕೆ ಅವ್ರಿಗೆ ಕೊಡ್ತಾ ಇತ್ತು. ತಮ್ಮ ಅರ್ಹತಾನುಸಾರವಾಗಿ ಅತ್ಯುತ್ತಮ ಅಂಕಗಳನ್ನು ಪಡೆದ ಬರೀ ಜನರಲ್ ಮೆರಿಟ್ ಕೋಟಾ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ವಿವಿಧ ಜಾತಿ ಮೀಸಲಾತಿ ಕೋಟಾ, SC ST OBC ಮೀಸಲಾತಿ ಕೋಟಾ ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ಹಿನ್ನೆಲೆ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರ ಏನು ನಿಗದಿ ಮಾಡಿತ್ತೋ ಆ ಮೀಸಲಾತಿ ಪ್ರಕಾರ, ಅಂದ್ರೆ ಮೆರಿಟ್ ಕಮ್ ರೋಸ್ಟರ್ ಪದ್ಧತಿಯ ಪ್ರಕಾರ ಅವರವರಿಗೆ ಇಚ್ಛೆ ಬಂದಂತೆ, ಅಂದ್ರೆ ಅವರವರ ಅರ್ಹತಾಂಕ ಅನುಸಾರವಾಗಿ ಅವರ ಎಲಿಜಿಬಿಲಿಟಿ ರ್ಯಾಂಕ್ ಎಷ್ಟಿತ್ತು ಅದಕ್ಕನುಸಾರವಾಗಿ ಆಯ್ಕೆ ಮಾಡೋ ಪದ್ಧತಿ ಇತ್ತು. ಸುಮಾರು 20 ವರ್ಷಗಳ ಸುವ್ಯವಸ್ಥಿತವಾಗಿ ನಡ್ಕೊಂಡು ಬಂದ ಈ ವ್ಯವಸ್ಥೆಯಲ್ಲಿ ಸರ್ಕಾರಿ ಕಾಲೇಜುಗಳ ಸೀಟ್ ಬಯಸ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯವಾಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಅನುದಾನಿತ ಕಾಲೇಜುಗಳಿಗೆ ಪ್ರವೇಶ ಪಡೆಯೋದಾಗ್ಲಿ ಅಥವಾ ಖಾಸಗಿ ಕಾಲೇಜುಗಳ ಕೊಂಚ ಹೆಚ್ಚುವರಿ ಶುಲ್ಕ ತೆರಬೇಕಾದ ಸೀಟ್ಗಳು, ಅಂದ್ರೆ ಗೌರ್ಮೆಂಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜಸ್, ಅಲ್ಲೂ ಕೂಡ ಯಾವುದೇ ರಾಜಕೀಯ ಹಸ್ತಕ್ಷೇಪ ಅಥವಾ
ಮಧ್ಯವರ್ತಿಗಳ ಅವ್ಯವಹಾರವಿಲ್ಲದೇ ನೇರವಾಗಿ ಅರ್ಹ ವಿದ್ಯಾರ್ಥಿಗೆ ಯೋಗ್ಯವಾದ ಸೀಟು ಪಡ್ಕೊಳ್ಳುವಂತಹ ಒಂದು ಅವಕಾಶವಿತ್ತು. ಈ ಕರ್ನಾಟಕದಲ್ಲಿ ಚಾಲ್ತಿಗೆ ಬಂದ ಈ ವ್ಯವಸ್ಥೆ ಇಡೀ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿನ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜ್ನ ವಿಶೇಷವಾಗಿ ಮತ್ತು ಇತರೆ ಸಂಬಂಧಿತ ವಿಜ್ಞಾನ ಕೋರ್ಸ್ಗಳು, ಡೆಂಟಲ್, ಫಾರ್ಮಸಿ ಇತ್ಯಾದಿಗಳು ಕೂಡ ಇದೇ ಅನ್ವಯವಾಗ್ತಾ ಬಂದಿತ್ತು. ಈ ಸಿಇಟಿ ವ್ಯವಸ್ಥೆ ಜೊತೆಗೇನೆ 1991ರಿಂದ ಜಾರಿಗೆ ಬಂದ ಈ ಜಾಗತೀಕರಣದ ಆರ್ಥಿಕ ವ್ಯವಸ್ಥೆಯಲ್ಲಿ ಉನ್ನತ ಶಿಕ್ಷಣದ ಖಾಸಗೀಕರಣ ಕೂಡ ವೇಗವಾಗಿ ನಡೀತಾ ಹೋಯಿತು. ಅದರಲ್ಲೂ ವಿಶೇಷವಾಗಿ 1996ರಲ್ಲಿ ನಮ್ಮವರೇ ಆದ ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಆದ ನಂತರ ಅವರ ಮಂತ್ರಿ ಮಂಡಲದಲ್ಲಿ ಅರ್ಥ ಸಚಿವರಾಗಿದ್ದ ಪಿ ಚಿದಂಬರಂ, ಅವತ್ತು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದಿರಲಿಲ್ಲ, ತಮಿಳು ಮಾನಿಲ ಕಾಂಗ್ರೆಸ್ ಅಂತ, ಮೂಪ್ನಾರ್ ಕಾಂಗ್ರೆಸ್ ಅಂತ ಕರಿತಾ ಇದ್ರು, ಆ ಪಕ್ಷದ ಮೂಲಕ ಗೆದ್ದು ಬಂದಿದ್ರು. ಅವರು ಒಂದು ಹೊಸ ರೀತಿ, ಅಂದ್ರೆ ಮೊದಲು ಡಾಕ್ಟರ್ ಮನಮೋಹನ್ ಸಿಂಗ್ರು ಆರಂಭಿಸಿದ ಆ ಜಾಗತೀಕರಣದ ಆರ್ಥಿಕ ವ್ಯವಸ್ಥೆಯ ಮುಂದಿನ ಹೆಜ್ಜೆಯನ್ನು ಅವರಿಟ್ರು. ಅದನ್ನ ಮ್ಯಾಜಿಕ್ ಬಜೆಟ್ ಅಂತ ಆವತ್ತಿನ ಉದಾರವಾದಿ ಆರ್ಥಿಕ ವ್ಯವಸ್ಥೆಯ ಸಮರ್ಥಕರೆಲ್ಲ ಕೊಂಡಾಡಿದ್ರು. ಚಿದಂಬರಂ ಅವರು ಒಂದು ಮಾತು ಹೇಳಿದ್ರು, ಏನು ಅಂತಂದ್ರೆ ಉನ್ನತ ಶಿಕ್ಷಣ ಅದು ಡೈರಿ ಹಾಲು, ಸಿಟಿ ಬಸ್ ವ್ಯವಸ್ಥೆ ಅಥವಾ ಕುಕ್ಕಿಂಗ್ ಗ್ಯಾಸ್, ಅಡಿಗೆ ಅನಿಲದ ತರ ಅದೊಂದು ಆದ್ಯತಾ ಕ್ಷೇತ್ರವಲ್ವೇ ಅಲ್ಲ. ಹೈಯರ್ ಎಜುಕೇಶನ್ ಇಸ್ ಅ ನಾನ್ ಮೆರಿಟ್ ಗುಡ್, ಅನ್ಲೈಕ್ ಡೈರಿ ಮಿಲ್ಕ್, ಸಿಟಿ ಬಸ್ ಟ್ರಾನ್ಸ್ಪೋರ್ಟ್ ಅಂಡ್ LPG ಸಿಲಿಂಡರ್ ಅಂತ ಅಂದ್ಬಿಟ್ಟು ಇದನ್ನು ಯಾವತ್ತು ಇದೊಂದು ಆದ್ಯತಾ ರಹಿತ ಕ್ಷೇತ್ರ ಅಂತ ಅವ್ರು ಮುನ್ಸೂಚನೆ ಕೊಟ್ಟರು. ತಕ್ಷಣವೇ ಖಾಸಗೀಕರಣ ಶರವೇಗದ ಗತಿಯಲ್ಲಿ ಶುರುವಾಯಿತು. ಅದಾದ ನಂತರ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ NDA ಸರ್ಕಾರ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ತರುವ ಉದ್ದೇಶಕ್ಕೋಸ್ಕರ ಇಬ್ಬರು ಬೃಹತ್ ಕೈಗಾರಿಕೋದ್ಯಮಗಳ ನೇತೃತ್ವದಲ್ಲಿ, ಕುಮಾರ್ ಮಂಗಲಂ ಬಿರ್ಲಾ ಮತ್ತು ಮುಖೇಶ್ ಅಂಬಾನಿ ಅವರ ನೇತೃತ್ವದಲ್ಲಿ ಒಂದು ತಜ್ಞರ ಸಮಿತಿಯನ್ನು ರಚಿಸಿತ್ತು. ಆ ಸಮಿತಿ ಕೂಡ ಇನ್ನು ಮುಂದೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ, ಅಂದ್ರೆ ವಿಶೇಷವಾಗಿ ವೃತ್ತಿ ಶಿಕ್ಷಣ ಕ್ಷೇತ್ರದಲ್ಲಿ, ವೈದ್ಯಕೀಯ, ಎಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಇತ್ಯಾದಿ ಕ್ಷೇತ್ರದಲ್ಲಿ ಸರ್ಕಾರದ ಪಾತ್ರ ಕ್ರಮೇಣ ಕಡಿಮೆ ಆಗ್ತಾ ಬರಬೇಕು, ಖಾಸಗೀಕರಣಕ್ಕೆ ಉತ್ತೇಜನ ಕೊಡ್ತಾ ಹೋಗ್ಬೇಕು. ಬರೀ ಸರ್ಕಾರಿ ವಿಶ್ವವಿದ್ಯಾಲಯಗಳು ಅಷ್ಟೇ ಅಲ್ಲ, ಸ್ವಾಯತ್ತ ವಿಶ್ವವಿದ್ಯಾಲಯಗಳು ಮತ್ತು ಆಟೋನಮಸ್ ಕಾಲೇಜಸ್, ಸ್ವಾಯತ್ತ ಕಾಲೇಜುಗಳು ಖಾಸಗಿ ವಿಶ್ವವಿದ್ಯಾಲಯಗಳ ಬೆಳವಣಿಗೆಗೆ ಉತ್ತೇಜನ ಕೊಡ್ತಾ ಹೋಗ್ಬೇಕು ಅನ್ನೋ ಒಂದು ಶಿಫಾರಸನ್ನು ಕೊಟ್ಟರು. ಇದರ ಪರಿಣಾಮವಾಗಿ ಅನೇಕ ಖಾಸಗಿ ವಿಶ್ವವಿದ್ಯಾಲಯಗಳು ಅಸ್ತಿತ್ವಕ್ಕೆ ಬಂದವು. ಖಾಸಗಿ ಎಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ಕೂಡ ವೃದ್ಧಿಸ್ಕೊಳ್ತಾ ಹೋಯಿತು. ಅದ್ರ ವಿಪರ್ಯಾಸ ಏನು ಅಂತಂದ್ರೆ, ಬಹುಪಾಲು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾಲೀಕರುಗಳೆಲ್ಲ ಅಥವಾ ಸಂಸ್ಥಾಪಕರುಗಳೆಲ್ಲ ಆ ರಾಜ್ಯದ ಅಧಿಕಾರಸ್ಥ ರಾಜಕಾರಣಿಗಳೇ ಆಗಿದ್ದು ಅದೊಂದು ದೊಡ್ಡ ವಿಪರ್ಯಾಸ ಆಗುತ್ತೆ. ಹೀಗಾಗಿ ಇಡೀ ಶಿಕ್ಷಣ ವ್ಯವಸ್ಥೆ ಒಂದ್ ಕಡೆ ರಾಜಕೀಕರಣ, ಮತ್ತೊಂದ್ ಕಡೆ ವ್ಯಾಪಾರೀಕರಣ, ಮತ್ತೊಂದ್ ಕಡೆ ಜಾತೀಕರಣದ ಈ ತ್ರಿವಳಿ ಅನಿಷ್ಟಗಳ ಒಂದು ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಅದರ ಪರಿಣಾಮವಾಗಿ ವ್ಯವಸ್ಥಿತವಾಗಿ ಈ ಕರ್ನಾಟಕದಿಂದ ಆರಂಭವಾದ ಸಿಇಟಿ ವ್ಯವಸ್ಥೆ, ಅಂದ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಥವಾ ಏಕರೂಪ ಪ್ರವೇಶ ಪರೀಕ್ಷೆಗಳ ಬದಲು ಈ ಖಾಸಗಿ ಮೆಡಿಕಲ್ ಕಾಲೇಜುಗಳು, ಸ್ವಾಯತ್ತ ಮೆಡಿಕಲ್ ಕಾಲೇಜುಗಳು ತಮ್ಮದೇ ಆದ ಪ್ರವೇಶ ಪರೀಕ್ಷೆಗಳು ನಡೆಸ್ಲಿಕ್ಕೆ ಶುರು ಮಾಡ್ಬಿಟ್ರು. ಮುಂದೆ ಅವರೇ ತಮ್ಮಷ್ಟಕ್ಕೆ ತಾವೇ ವಿಶ್ವವಿದ್ಯಾಲಯದ ಸ್ಥಾನಮಾನ ಪಡ್ಕೊಂಡ ಮೇಲೆ ಸರ್ಕಾರಿ ಪ್ರವೇಶ ಪರೀಕ್ಷೆಗೂ ಅವರ ಸ್ವಂತ ಪ್ರವೇಶ ಪರೀಕ್ಷೆಗೂ ಏನು ಸಂಬಂಧ ಇಲ್ಲದಂತ ಒಂದು ವಾತಾವರಣ ನಿರ್ಮಾಣವಾಯಿತು. ಹಾಗಾಗಿ ಸರ್ಕಾರಿ ಕೋಟಾದ ಸೀಟ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು, ಖಾಸಗಿ ಕೋಟಾ ಜಾಸ್ತಿ ಆಗ್ತಾ ಬಂತು. ಇವೆಲ್ಲದರ ಪರಿಣಾಮವಾಗಿ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಓದಬೇಕಂತಿರೋ ವಿದ್ಯಾರ್ಥಿಗಳೆಲ್ಲ ಹಲವಾರು ಎಂಟ್ರೆನ್ಸ್ ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕಾಗಿತ್ತು. ಒಂದ್ ಕಡೆ ಸಿಇಟಿ, ಸರ್ಕಾರಿ ಪ್ರಾಯೋಜಿತ ಸಿಇಟಿ ಪರೀಕ್ಷೆ ಅಲ್ದೇನೆ ಅವರೆಲ್ಲ ವಿವಿಧ ಖಾಸಗಿ ವಿಶ್ವವಿದ್ಯಾಲಯಗಳು ನಡೆಸ್ತಾ ಇದ್ದ ಸ್ವಾಯತ್ತ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳು ನಡೆಸ್ತಾ ಇದ್ದ ಪರೀಕ್ಷೆಗಳನ್ನು ತಗೊಳ್ಬೇಕಾಗಿ ಬಂದಿತ್ತು. ಇದರ ಪರಿಣಾಮವಾಗಿ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬಂತು. ಅದರಲ್ಲೂ ಆರ್ಥಿಕವಾಗಿ ದುರ್ಬಲ ವರ್ಗದ ವಿದ್ಯಾರ್ಥಿಗಳಿಗೆ ವೃತ್ತಿ ಶಿಕ್ಷಣ ಅಂದ್ರೆ ಕಬ್ಬಿಣದ ಕಡಲೆ ತರ ಆಗಿತ್ತು. ಇದೆಲ್ಲವನ್ನು ನಿವಾರಿಸೋಕ್ಕೋಸ್ಕರ 2014ರಲ್ಲಿ ಅಸ್ತಿತ್ವಕ್ಕೆ ಬಂದ ಮೋದಿ ನೇತೃತ್ವದ NDA ಸರ್ಕಾರ 2017ರಲ್ಲಿ ಈ ನೀಟ್ ಪರೀಕ್ಷೆಯನ್ನು ತಂತು, ನ್ಯಾಷನಲ್ ಲೆವೆಲ್ ಎಂಟ್ರೆನ್ಸ್ ಟೆಸ್ಟ್. ಈ ನೀಟ್ ಪರೀಕ್ಷೆ ಮೂಲಕ ಅಂದ್ರೆ ಇಡೀ ದೇಶಾದ್ಯಂತ ವೈದ್ಯಕೀಯ ಶಿಕ್ಷಣಕ್ಕೆ ಏಕರೂಪ ಪರೀಕ್ಷಾ ವ್ಯವಸ್ಥೆ, ಒಂದು ಕೇಂದ್ರೀಕೃತ ಪರೀಕ್ಷಾ ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ತಂತು. ಅದರ ನಿರ್ವಹಣೆಗೋಸ್ಕರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರವನ್ನು ಸ್ಥಾಪಿಸ್ತು. ಅದರಲ್ಲಿ ಒಬ್ಬ ಹಿರಿಯ IAS ಅಧಿಕಾರಿ, ಅದರ ಡೈರೆಕ್ಟರ್ ಜನರಲ್ ಮತ್ತು ಇತರ ವಿವಿಧ ಉನ್ನತ ಶಿಕ್ಷಣ ಸಂಸ್ಥೆಗಳು, IIT, IIM, AIIMS ಇತ್ಯಾದಿ ಶಿಕ್ಷಣ ಸಂಸ್ಥೆಗಳ ಹಾಲಿ ನಿರ್ದೇಶಕರು ಪದನಿಮಿತ್ತ ಅದರ ಸದಸ್ಯರುಗಳಾದ್ರು, ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸದಸ್ಯರುಗಳಾಗಿದ್ರು. ಹೀಗಾಗಿ ಅನೇಕ ಜನ
ಹೆಸರಾಂತ ತಜ್ಞರೇ ಸದಸ್ಯರಾಗಿರುವಂತ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಸ್ತಿತ್ವಕ್ಕೆ ಬಂದ ನಂತರ ನೀಟ್ ಪರೀಕ್ಷೆ ಶುರುವಾಯಿತು. ಆರಂಭದಲ್ಲಿ ಇದಕ್ಕೆ ನಿಗದಿಯಾದ 720 ಅಂಕಗಳ ಪೈಕಿ ಕನಿಷ್ಠ 150 ಅಂಕಗಳನ್ನು ಪಡೆದವರು ಮಾತ್ರ ಅರ್ಹರಾಗ್ತಾರೆ. ಅಂದ್ರೆ ಪೇಮೆಂಟ್ ಕೋಟಾದ ಮೂಲಕ ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ಳೋ ವಿದ್ಯಾರ್ಥಿಗಳು ಕೂಡ ಕನಿಷ್ಠ 150 ಅಂಕ ಪಡಿಲೇಬೇಕು ಅನ್ನೋ ಒಂದು ಕಡ್ಡಾಯಗೊಳಿಸಲಾಗಿತ್ತು. ಕ್ರಮೇಣ ಇದರಿಂದ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಪೇಮೆಂಟ್ ಕೋಟಾದಲ್ಲಿ ಬರೋ ವಿದ್ಯಾರ್ಥಿಗಳ ಸಂಖ್ಯೆ ಕ್ರಮೇಣ ಕಡಿಮೆ ಆಗ್ತಾ ಇತ್ತು. ಅದ್ಯಾಕೋ ಶ್ರೀಮಂತರ ಮಕ್ಕಳಿಗೆ ಈ ಕನಿಷ್ಠ ಅರ್ಹತಾಂಕ ಪಡೆಯೋದು ಕೂಡ ಕಷ್ಟ ಅಂತ ಗೊತ್ತಾದಾಗ ವಿವಿಧ ರೀತಿಯ ರಾಜಕೀಯ ಒತ್ತಡಗಳ ಪರಿಣಾಮವಾಗಿ ಈ ಕನಿಷ್ಠ ಅರ್ಹತಾಂಕವನ್ನು ಕೂಡ ತೆಗೆದುಹಾಕ್ಬಿಟ್ರು. ಹೀಗಾಗಿ ನೀಟ್ ಪರೀಕ್ಷೆ ಅಂತಂದ್ರೆ ಅದೊಂದು ಔಪಚಾರಿಕವಾಗಿ ಒಟ್ಟೊಂದು ಪರೀಕ್ಷೆ ತಗೊಂಡ್ರೆ ಸಾಕು, ಯಾವ್ದಾದ್ರು ಒಂದು ಕೋಟಾದಲ್ಲಿ ಸೀಟ್ ಸಿಗುತ್ತೆ, ಮೆರಿಟ್ ಕೋಟಾ ಅಥವಾ ಖಾಸಗಿ ಕಾಲೇಜಿನ ಗೌರ್ಮೆಂಟ್ ಕೋಟಾ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಇತ್ಯಾದಿಗಳು ಸಿಗುತ್ತೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಯಿತು. ಇದಾದ ನಂತರ ಇದ್ರ ಜೊತೆಗೇನೆ ಸಮಾನಾಂತರದಲ್ಲಿ ಬೆಳಕೊಂಡಿದ್ದು ಕೋಚಿಂಗ್ ಸೆಂಟರ್ಗಳು. ವಿಶೇಷವಾಗಿ ಆಂಧ್ರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೂರಾರು ಕೋಟಿ ವಹಿವಾಟು ಇರುವ ಕೋಚಿಂಗ್ ಸಂಸ್ಥೆಗಳು ಶುರುವಾಗ್ಬಿಟ್ವು. ಕರ್ನಾಟಕದಲ್ಲಂತೂ ಕೋಚಿಂಗ್ ಕಮ್ ಟೀಚಿಂಗ್ ಆ ಥರದ ವ್ಯವಸ್ಥೆ ಬಂತು. ನಾಮಕಾವಾಸ್ತೆ ಪ್ರಾಕ್ಟಿಕಲ್ ಪರೀಕ್ಷೆಗೋಸ್ಕರ ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋದು, ಅಲ್ಲಿ ಭಾಷಾ ಕಲಿಕೆ ಇಂಗ್ಲಿಷು ಮತ್ತು ಪ್ರಾಕ್ಟಿಕಲ್ಸ್ ವಿಜ್ಞಾನ ವಿಷಯಗಳ ಪ್ರಾಕ್ಟಿಕಲ್ಸ್ಗೆ ಮಾತ್ರ ಆತ ಕಾಲೇಜ್ಗೆ ಹೋಗೋದು. ಉಳಿದಂತೆ ಬೆಳಿಗ್ಗೆ 6:30ಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಒಂದು ಕೋಚಿಂಗ್ ಸೆಂಟರ್ನಲ್ಲಿ PCMB ಅಥವಾ PCM ಕಂಪ್ಯೂಟರ್ ಸೈನ್ಸ್ ಇತ್ಯಾದಿ ಐಚ್ಛಿಕ ವಿಷಯಗಳ ಕೋಚಿಂಗ್ ಪಡೆಯೋದು. ಅಂದ್ರೆ ಆ ಷೋಡಶ ವಯೋಮಾನದ ಈ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಅನ್ನೋದು ಜೀವನ್ಮರಣದ ಒಂದು ಪ್ರಶ್ನೆ ಆಗೋಗ್ಬಿಡ್ತು. ಈ ತರದ ವ್ಯವಸ್ಥೆ ಬಂದಾಗ ಸಹಜವಾದ ಅಕ್ರಮ ವ್ಯವಹಾರಗಳು, ಅವ್ಯವಹಾರಗಳು ಬಂದೇ ಬರುತ್ತೆ ಅನ್ನೋ ಒಂದು ಸಂಶಯ ಇದ್ದೇ ಇತ್ತು. ಅದ್ಯಾಕೋ ಏನೋ 2024ರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಈ ಪರೀಕ್ಷೆಗಳು ನಡೆದೋಗ್ಬಿಡ್ತು. ಅಂದ್ರೆ ವಿವಿಧ ರಾಜ್ಯ ಸರ್ಕಾರಗಳ ಮುಖ್ಯಸ್ಥರುಗಳು, ರಾಷ್ಟ್ರದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯಾಗಿ ಎಲ್ಲ ಮಂತ್ರಿಗಳು ಕೂಡ ತಮ್ಮ ಚುನಾವಣಾ ಸಂಗ್ರಾಮದಲ್ಲಿ ಮೈಮರ್ತಿರುವಾಗ ಅಧಿಕಾರಿಗಳೇ ಈ NTA ಸಂಬಂಧಪಟ್ಟ ಪರೀಕ್ಷೆಗಳನ್ನು ನಡೆಸಿದ್ರು. ನೀಟ್ ಪರೀಕ್ಷೆ ನಡೀತು. ಅದೇ ರೀತಿ ಕಾಲೇಜು UGC ಉಪನ್ಯಾಸಕ ಹುದ್ದೆಗೆ ಮತ್ತು ವಿವಿಧ ರೀತಿಯ ಜೂನಿಯರ್ ರಿಸರ್ಚ್ ಫೆಲೋಶಿಪ್ UGCಯ ಸಂಶೋಧನಾ ಸ್ಕಾಲರ್ಶಿಪ್ಗೆ ಅರ್ಹತೆಯನ್ನು ಕೊಡುವಂತಹ ನೆಟ್ ಪರೀಕ್ಷೆ, ಇವೆಲ್ಲದರ ಪರೀಕ್ಷೆಗಳು ನಡೆದೋಗ್ಬಿಟ್ವು. ನಡೆದ ನಂತರ ನೋಡಿ ಅದ್ಯಾಕೋ ಏನೋ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯಾವುದೇ ಪೂರ್ವ ಸೂಚನೆ ಇಲ್ಲದನೆ ಲೋಕಸಭಾ ಚುನಾವಣೆಯ ಮತ ಎಣಿಕೆ ದಿನವಾದ ಜೂನ್ 4ರಂದೇ ದಿಢೀರ್ನೆ ನೀಟ್ ಪರೀಕ್ಷೆ ಫಲಿತಾಂಶವನ್ನು ಪ್ರಕಟಿಸ್ಬಿಡ್ತು, ರ್ಯಾಂಕ್ ಪಟ್ಟಿಯನ್ನು ಪ್ರಕಟಿಸ್ಬಿಡ್ತು. ಅದಾದ ನಂತರ ಶುರುವಾಯಿತು ಗುದ್ಲಿತ್ತು, ಇಲ್ಲ ಅನೇಕ ಕಡೆ ಅಕ್ರಮ ವ್ಯವಹಾರಗಳು ನಡೆದಿದೆ, ನೀಟ್ ಪರೀಕ್ಷೆ ನೀಟಾಗಿ ನಡೆದಿಲ್ಲ. ಯಾವುದೋ ಒಂದು ಹರಿಯಾಣದ ಒಂದು ಪರೀಕ್ಷಾ ಕೇಂದ್ರದಲ್ಲಿ 10 ನಿಮಿಷ ತಡವಾಗಿ ಪ್ರಶ್ನೆ ಪತ್ರಿಕೆ ಕೊಟ್ಟರು ಅಂತ ಬಂದ್ಬಿಟ್ಟು 15ರಿಂದ 25ರಷ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟಂತೆ. ಆಮೇಲೆ ಸುಮಾರು 67 ವಿದ್ಯಾರ್ಥಿಗಳಿಗೆ 100ಕ್ಕೆ 100ರಷ್ಟು ಅಂಕ ಬಂದಂತೆ. ಆ 720ಕ್ಕೆ 720 ಅಂಕಗಳನ್ನು ಪಡ್ಕೊಂಡ್ರಂತೆ. ಇತ್ಯಾದಿಯಾಗಿ ಗುಲ್ ಶುರು ಆದ್ಮೇಲೆ ಆಗ ತಾನೇ ಅತ್ಯಂತ ಪ್ರಯಾಸದಿಂದ ಅಧಿಕಾರಕ್ಕೆ ಬಂದ NDA ಸರ್ಕಾರಕ್ಕೆ ಆರಂಭಿಕ ಅಪಶಕುನದಂತ ಆಗೋಯ್ತು. ಅದಾದ ನಂತರ ಕಾಲೇಜು ಅಧ್ಯಾಪಕರ ಅರ್ಹತೆಯನ್ನು ಪರೀಕ್ಷಿಸುವ ನೆಟ್ ಪರೀಕ್ಷೆ ನಡೆದಿತ್ತು. ನಡೆದ ಮಾರನೇ ದಿನವೇ ಸರ್ಕಾರ ಅದನ್ನ ರದ್ದುಗೊಳಿಸ್ಬಿಡ್ತು. ಯಾಕಂದ್ರೆ ಸೈಬರ್ ಕ್ರೈಮ್ ವಿಭಾಗದಿಂದ ಗೊತ್ತಾಯ್ತಂತೆ ಅಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳ ಲೀಕ್ ಆಗಿದೆ. ಇದೆಲ್ಲದರ ಪರಿಣಾಮವಾಗಿ ಸರ್ಕಾರಕ್ಕೆ ಗತ್ಯಂತರವಿಲ್ಲದೆ ನೋಡಿ ಇವತ್ತು ತಾನೇ ಸಂಸತ್ತಿನ ಅಧಿವೇಶನ ಆರಂಭವಾಗಿದೆ. ಇಷ್ಟೊಳಗಾಗಿ ಸರ್ಕಾರ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಂಡಿದೆ ನಿಜ. ನೀಟ್ ಪರೀಕ್ಷೆ ನಡೆಸೋ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಮುಖ್ಯಸ್ಥರನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. ಕರ್ನಾಟಕ ಮೂಲದ ನಿವೃತ್ತ IAS ಅಧಿಕಾರಿ ಪ್ರದೀಪ್ ಸಿಂಗ್ ಖರೋಲಾ ಅವರು ಡೈರೆಕ್ಟರ್ ಜನರಲ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅದಲ್ಲದೆ ಹಿರಿಯ ಬಾಹ್ಯಾಕಾಶ ವಿಜ್ಞಾನಿ ರಾಧಾಕೃಷ್ಣನ್ ಅವರ ನೇತೃತ್ವದಲ್ಲಿ ಒಂದು ತನಿಖಾ ಸಮಿತಿಯನ್ನು ಕೂಡ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಪರೀಕ್ಷೆ ಈ ತರದ ಅನಿಶ್ಚಿತತೆ, ಅಕ್ರಮ ವ್ಯವಹಾರಗಳ ನಡುವೆ ಸಿಲುಕು ಹಾಕೊಂಡಿರೋ ವಿದ್ಯಾರ್ಥಿಗಳ ಗತಿ ಏನು, ಪಾಲಕರ ಗತಿ ಏನು, ಮತ್ತು ಇಡೀ ಪರೀಕ್ಷಾ ವ್ಯವಸ್ಥೆಯನ್ನ ಪಾರದರ್ಶಕ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಯಾರ ಹತ್ರನೂ ಸಿದ್ಧ ಉತ್ತರವಿಲ್ಲ. ಆಳು ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವಿನ ರಾಜಕೀಯ ಮೂದಲಿಕೆ, ಲೇವಡಿ ಮಾತುಗಳು, ಟೀಕೆ ಟಿಪ್ಪಣಿ ನಡೀತಾನೆ ಇರುತ್ತೆ. ಆದ್ರೆ ಪರೀಕ್ಷಾ ವ್ಯವಸ್ಥೆ ಒಟ್ಟಾರೆ ಇಡೀ ಭಾರತದಲ್ಲಿ ಪರೀಕ್ಷಾ ವ್ಯವಸ್ಥೆ, ವಿಶೇಷವಾಗಿ ವೃತ್ತಿ ಶಿಕ್ಷಣದ ಪ್ರವೇಶ ಪರೀಕ್ಷೆಗಳು ಇವತ್ತು ಅಗ್ನಿ ಪರೀಕ್ಷೆಗಳಿಗಾಗಿವೆ. ಆದಷ್ಟು ಬೇಗನೆ ಎಲ್ಲ ಕ್ಷೇತ್ರಗಳ ತಜ್ಞರು ಕೇವಲ ನ್ಯಾಯಾಲಯದತ್ತ ಮುಖ ತಿರುಗಿಸ್ತಾನೆ. ತಮ್ಮ ವಿವೇಚನೆಯಿಂದ, ವಿವೇಕದಿಂದ, ತಮ್ಮ ಕಾಮನ್ ಸೆನ್ಸ್ ಮೂಲಕ ವ್ಯವಹಾರೋಚಿತ ಅನುಷ್ಠಾನ ಯೋಗ್ಯ ಪರಿಹಾರಗಳನ್ನು ಸರ್ಕಾರಕ್ಕೆ ಸೂಚಿಸೋದ್ರ ಮೂಲಕ ಈ
ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.